ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನಿಗಾಗಿ ಜಾಮೀನಿನ ವಿಚಾರಣೆ ಹೈಕೋರ್ಟ್ ಅಂಗಳದಲ್ಲಿದೆ. ಆದರೆ ಈ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿರುವಂತಹ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಪೊಲೀಸರಿಗೆ ಸುಳ್ಳು ಹೇಳಿಬಿಟ್ರ. ನಟ ಚಿಕ್ಕಣ್ಣ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಹಾಗಾದ್ರೆ ಇಂಥದ್ದೊಂದು ಪ್ರಶ್ನೆ ಮೂಡಲಿಕ್ಕೆ ಏನು ಕಾರಣ? ಈ ಕುರಿತಂತೆ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ನಟ ದರ್ಶನ್ ಜಾಮೀನು ವಿಚಾರಣೆಯ ಸ್ಫೋಟಕ ವಿವರ ಇದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸುಳ್ಳು ಹೇಳಿದ್ರ, ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ಬಿಟ್ರ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ. ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್, ಇನ್ನು ಕೋರ್ಟ್ ಮುಂದೆ ಬೇರೆಯೇ ಸ್ಟೇಟ್ಮೆಂಟ್. ಪೊಲೀಸರಿಗೆ ಕನ್ಫ್ಯೂಸ್ ಅನ್ನ ಮಾಡಿದ್ರ ಚಿಕ್ಕಣ್ಣ ಅಂಡ್ ಯಶಸ್ ಸೂರ್ಯ. ಹೈಕೋರ್ಟ್ ಮುಂದೆ ಬಯಲಾಯ್ತು ನೋಡಿ ಇಬ್ಬರು ನಟರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಬ್ಬರು ನಟರನ್ನ ವಿಟ್ನೆಸ್ ಮಾಡಿದಂತಹ ಪೊಲೀಸರು ಹಾಸ್ಯ ನಟ ಚಿಕ್ಕಣ್ಣ ಇನ್ನು ನಟ ಯಶಸ್ ಸೂರ್ಯರನ್ನ ವಿಟ್ನೆಸ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆಯಾದ ದಿನ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಭೇಟಿಯಾಗಿದ್ರು. ನಟ ದರ್ಶನನ್ನ ಭೇಟಿ ಮಾಡಿದ್ದ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ. ನಟ ದರ್ಶನ್ ಅವರಿಗೆ ಈಗ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಕೋರ್ಟ್. ಅದರ ನಡುವೆ ರೆಗ್ಯುಲರ್ ಬೇಲ್ಗಾಗಿ ವಾದ ಪ್ರತಿವಾದಗಳು ಆಗ್ತಾ ಇದೆ, ವಿಚಾರಣೆ ನಡೀತಾ ಇದೆ ಕೋರ್ಟಿನಲ್ಲಿ. ಆದರೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದುವೇ ದರ್ಶನ್ ಅವರ ಈ ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಮತ್ತು ನಟ ಯಶಸ್ ಸೂರ್ಯ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಪೊಲೀಸರಿಗೆ. ಆ ಸ್ಟೇಟ್ಮೆಂಟ್ಗಳೇ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅವರನ್ನ ತನಿಖಾ ಅಧಿಕಾರಿಗಳು ವಿಟ್ನೆಸ್ ಆಗಿ ಮಾಡಿದ್ರು. ಅವರನ್ನ ವಿಚಾರಣೆಗೆ ಕರೆದಿದ್ರು. ಅವರ ಬಳಿ ಹಲವು ಸ್ಟೇಟ್ಮೆಂಟ್ಗಳನ್ನ ಪಡೆದಿದ್ರು. ಆದರೆ ಈ ಸ್ಟೇಟ್ಮೆಂಟ್ಗಳೇ ಈಗ ಸುಳ್ಳು ಹೇಳಿಬಿಟ್ರ ಪೊಲೀಸರು, ಅಥವಾ ಪೊಲೀಸರಿಗೆ ಹಾಸ್ಯ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅವರು ಸುಳ್ಳು ಹೇಳಿದ್ರ ಅನ್ನುವಂತ ಅನುಮಾನಗಳು ಶುರುವಾಗ್ತಿದೆ. ಇಂಥದ್ದೊಂದು ಅನುಮಾನ ಶುರುವಾಗ್ಲಿಕ್ಕೆ ಕಾರಣ ಏನಂತ ಗಮನಿಸಿದ್ರೆ ಅದುವೇ ಸ್ಟೇಟ್ಮೆಂಟ್ಗಳೇ. ಪೊಲೀಸರು ಕೇಳಿದಂತ ಹೊತ್ತಿನಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್, ಆದ್ರೆ ಜಡ್ಜ್ ಮುಂದೆ ಹೇಳಿರುವಂತ ಸ್ಟೇಟ್ಮೆಂಟೇ ಬೇರೆ. ಇದೇ ಸ್ಟೇಟ್ಮೆಂಟ್ ಇಂದ ಒಂದು ಕಡೆ ಪೊಲೀಸರೆಲ್ಲಾದ್ರೂ ಸುಳ್ಳು ಹೇಳಿಬಿಟ್ರ, ಅಥವಾ ಆಗಿದ್ದಂತ ಇವರಿಬ್ರು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗಬೇಕು ಅನ್ನೋದಾಗಿ ದರ್ಶನ್ ಪರ ವಕೀಲರು ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಆದರೆ ಈ ಸ್ಟೇಟ್ಮೆಂಟ್ಗಳೇ ನೋಡಿ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಇವರಿಬ್ಬರನ್ನ ಐ ವಿಟ್ನೆಸ್ ಮಾಡಿರೋದು ಬಹಳ ಪ್ರಮುಖ ಇದೆ. ಯಾಕಂತಂದ್ರೆ ರೇಣುಕಾಸ್ವಾಮಿಯನ್ನ ಏನು ಚಿತ್ರದುರ್ಗದಿಂದ ಪಟ್ಟಣಗಿರಿಗೆ ಕರೆತಂದ್ರು, ಆ ದಿನ ಆ ಒಂದು ಹೊತ್ತಿನಲ್ಲಿ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಎಲ್ಲರೂ ಜೊತೆಯಲ್ಲಿದ್ರು. ಈ ಪ್ರಕರಣದ ಕೆಲವು ಆರೋಪಿಗಳ ಜೊತೆಯಲ್ಲಿ ನಟ ದರ್ಶನ್ ಸೇರಿ ನಟ ಚಿಕ್ಕಣ್ಣ ಇರುವಂತದ್ದು, ನಟ ಯಶಸ್ ಸೂರ್ಯ ಕೂಡ, ಇವರೆಲ್ಲರೂ ಕೂಡ ಪಬ್ ನಲ್ಲಿ ಇರ್ತಾರೆ. ಹೀಗಾಗಿನೇ ಪೊಲೀಸರು ಈ ಪ್ರಕರಣದಲ್ಲಿ ಇವರನ್ನ ಐ ವಿಟ್ನೆಸ್ ಆಗಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಆಗ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಚಿಕ್ಕಣ್ಣ ಅವರು. ಆದ್ರೆ ಈಗ ಜಡ್ಜ್ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟೇ ಬೇರೆ. ಈ ಮೂಲಕ ಅನುಮಾನಗಳು ಮೂಡ್ತಾ ಇರುವಂತದ್ದು, ಪೊಲೀಸರು ಸುಳ್ಳು ಹೇಳಿದ್ರ ಅಥವಾ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ಬಿಟ್ರ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅನ್ನೋದಾಗಿ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ.